ಹಾಯ್ ನಮಸ್ತೆ, ನಾನು ಹರೀಶ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಓಲ್ಡ್ ಕ್ವಶನ್ ಪೇಪರ್ಸ್ ಅಂದ್ರೆ SSLC ಸ್ಟೂಡೆಂಟ್ಸ್ ಏನಿದ್ದಾರೆ NSQF ಆಗ್ಬೋದು ಅಥವಾ ಜನರಲ್ಸ್, ಎಲ್ಲಾ ಸಬ್ಜೆಕ್ಟ್ಸ್, ಎನಿ ಸಬ್ಜೆಕ್ಟ್ಸ್ ಕರ್ನಾಟಕ ಸ್ಟೇಟ್ ಕ್ವಶನ್ ಪೇಪರ್ಸ್ ತಗೊಳ್ಬೇಕು ಅಂತ ಹೇಳಿ ನಾನು ಈ ವಿಡಿಯೋದ ಮೂಲಕ ಹೇಳ್ತಾ ಇದ್ದೀನಿ. ಓಕೆ, ಸ್ಪೆಷಲಿ ಫಾರ್ NSQF ಅವರಿಗೆ NSQF ಸಬ್ಜೆಕ್ಟ್ಸ್ ಕ್ವಶನ್ ಪೇಪರ್ಸ್ ಲಿಂಕ್ಸ್ ಅಷ್ಟೇ ಇದರಲ್ಲಿ ಅವೈಲೇಬಿಲಿಟಿ ಇದೆ. ಓಕೆ, ಲೆಟ್ಸ್ ಸ್ಟಾರ್ಟ್. ಯಾವ್ದು ಕ್ವಶನ್ ಪೇಪರ್ ಬೇಕು ಆ ಕ್ವಶನ್ ಪೇಪರ್ ನೀವು ಸರ್ಚ್ ಮಾಡೋಣ. ಸ್ಪೆಷಲಿ ನಾನು ಸರ್ಚಿಂಗ್ NSQF ಆಟೋಮೊಬೈಲ್ QP ಲಿಂಕ್ಸ್. ಆಟೋಮೊಬೈಲ್ ಕ್ವಶನ್ ಪೇಪರ್ಸ್ ನಮಗೆ ಬೇಕು ಅಂತ ಹೇಳಿದ್ರೆ ಆಟೋಮೊಬೈಲ್ QP ಹಾಕ್ತೀನಿ. ಇಲ್ಲಿ ಆಟೋಮೊಬೈಲ್ ಬದಲು ನಾನು ಬೇಕು ಅಂತ ಹೇಳಿದ್ರೆ ನಾನು ರೀಟೇಲ್ ಇರಬಹುದು, IT ಇರಬಹುದು, ಅಥವಾ ಯಾವ ಕ್ವಶನ್ ಪೇಪರ್ಸ್ ಬೇಕಾದ್ರೂ ನಾನು ಇಲ್ಲಿ ಇದು ಮಾಡಬಹುದು. ಜಸ್ಟ್ ಈ ರೀತಿ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ NSQF HTTP ಇಲ್ಲೊಂದು ವೆಬ್ಸೈಟ್ ನಿಮಗೆ ಮೈನ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ. ದಟ್ಸ್ NSQF ಕನ್ನಡ ಕ್ವಶನ್ ಪೇಪರ್ ಲಿಂಕ್ಸ್ ಅಂತ ಹೇಳಿ. ಅಂದ್ರೆ ಪ್ರತಿ ಒಂದು ಲಿಂಕ್ಸ್ಗಳು, ಎಲ್ಲಾ ಲಿಂಕ್ಸ್ಗಳು ಜಸ್ಟ್ ಒಂದೇ ಒಂದು ರೂಪಲ್ಲಿ ನಿಮಗೆ ಆರಾಮಾಗಿ ಸಿಗುತ್ತೆ. NSQF 5 ಸೆಕ್ಟರ್ಸ್ ಅಲ್ಲ, 5 ಸೆಕ್ಟರ್ ಇರಬಹುದು. ಮತ್ತೆ ಜನರಲ್ ಪೇಪರ್ ಮೈನ್ ಪೇಜ್ ಇನ್ ಕೇಸಸ್ ಇದೆ, ಅದ್ರದ್ದು ಈ ಪೇಜ್ ಇರ್ಬೋದು, ಅದು ನಿಮಗೆ ಡೈರೆಕ್ಟ್ ಆಗಿ ಸಿಗುತ್ತೆ. ಇಲ್ಲಿ NSQF ಕ್ವಶನ್ ಪೇಪರ್ ಲಿಂಕ್ಸ್ ನೀವು ಒಂದು ಕ್ಲಿಕ್ ಮಾಡಿದ್ರೆ ಸಾಕು. ಹೀಗೆ ಆವಾಗ ಇಲ್ಲಿ ಕಾಣಿಸ್ತಾ ಇದೆ, ಇದು ನಿಮಗೆ ಓಪನ್ ಆಗುತ್ತೆ. ಸೊ ಇಲ್ಲಿ ಅಬೌಟ್ NSQF ನಿಮಗೆ ಸ್ವಲ್ಪ ಡೀಟೇಲ್ಸ್ ಇದೆ. ಸೊ 5 ಸೆಕ್ಟರ್ಸ್ ಬಗ್ಗೆನೂ ನಿಮಗೆ ಸ್ವಲ್ಪ ಡೀಟೇಲ್ಸ್ ಇದೆ ಲೈಟ್ ಆಗಿ. ಹಾಗೆ SSLC QP ಲಿಂಕ್ಸ್ ಅಂತ ನಿಮಗೆ ಕಾಣಿಸ್ತಾ ಇದೆ. SSLC QP ಲಿಂಕ್ಸ್ ಇಲ್ಲಿ ನೀವು ನೋಡಿದ್ರೆ, ಸೊ ಇಲ್ಲಿ ಕ್ವಶನ್ ಪೇಪರ್ಸ್, ಓಲ್ಡ್ ಕ್ವಶನ್ ಪೇಪರ್ಸ್ ನ ಎಲ್ಲಾ ರೀತಿ ಲಿಂಕ್ಸ್ಗಳು ನಿಮಗೆ ಈ ಲಿಂಕ್ ಅಲ್ಲಿ ನಿಮಗೆ ಅವೈಲೇಬಿಲಿಟಿ ಇದೆ. ಅಂದ್ರೆ ಇದನ್ನ ನಾವು ಕ್ಲಿಕ್ ಮಾಡಿದ್ರೆ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ಸ್ ಇರ್ಬೋದು, ಕೀ ಆನ್ಸರ್ಸ್ ಇರ್ಬೋದು, ಆನ್ಯುವಲ್ ಸಪ್ಲಿಮೆಂಟರಿ ಕ್ವಶನ್ಸ್ ಪೇಪರ್ ಇರ್ಬೋದು, ಕ್ವಶನ್ ಪೇಪರ್ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂದ್ರೆ ಪ್ರತಿ ವರ್ಷ ಇದ್ರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ನಮಗೆ ಸಿಗುತ್ತೆ. ಮಾಡೆಲ್ ಕ್ವಶನ್ ಪೇಪರ್ಸ್, ಕೀ ಆನ್ಸರ್, ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ಸಿಗುತ್ತೆ. ಅದೇ ರೀತಿ ಓಲ್ಡ್ ಕ್ವಶನ್ ಪೇಪರ್ಸ್ ಗಳು ಬೇಕು ಅಂತ ಹೇಳಿದ್ರೆ, ಇದುವರೆಗೆ ಆಗಿರುವಂತ ಎಷ್ಟು ಎಕ್ಸಾಮ್ಸ್ ಆಗಿದೆ ಅದು ಎಲ್ಲಾ ಕ್ವಶನ್ ಪೇಪರ್ಸ್ ಗಳು ನಮಗೆ ಬೇಕು ಅಂದ್ರೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಈ ಲಿಂಕ್ ನ ನೀವು ಒಂದು ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಗೆ ಕಂಪ್ಲೀಟ್ ಅಷ್ಟು ಕ್ವಶನ್ ಪೇಪರ್ ಡೀಟೇಲ್ಸ್ ಬರುತ್ತೆ, ಅಂದ್ರೆ ಕಂಪ್ಲೀಟ್. ಸೊ ಇದ್ರೊಳಗಡೆ ನೀವು ಒಂದು ಕ್ವಶನ್ ಪೇಪರ್, ಫಾರ್ ಎಕ್ಸಾಂಪಲ್ SSLC ಕ್ವಶನ್ ಪೇಪರ್ ಜೂನ್ 2018 ಇದೆ. ನಾನು ಇದನ್ನ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಕನ್ನಡ ನೀವು ಕ್ಲಿಕ್ ಮಾಡಿದ್ರೆ ಆ ವರ್ಷದ ಕನ್ನಡ ಪೇಪರ್ಸ್ ಏನಿದೆ ಅದು ಕಂಪ್ಲೀಟ್ ಆಗಿ ನಿಮ್ ಮುಂದೆ ಬರುತ್ತೆ. ಸೊ ಇದನ್ನ ನೀವು ಬೇಕು ಅಂತ ಹೇಳಿ ಇಲ್ಲಿ ಕಾಣಿಸ್ತಾ ಇದೆ, ಈ ಆಪ್ಷನ್ ನ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿದೆ. ಜಸ್ಟ್ ಸೇವ್ ಕೊಟ್ರೆ ಅದು ಡೌನ್ಲೋಡ್ ಆಗಿರುತ್ತೆ. ಇಲ್ಲಿ ಕಾಣಿಸ್ತಾ ಇದೆ ದಿಸ್ ಡೌನ್ಲೋಡೆಡ್. ಇನ್ ದ ಸೇಮ್ ವೇ ಜನರಲ್ ಆಗಿ ಎಲ್ಲ ಅಂದ್ರೆ ಕನ್ನಡ ಬೇಕು ಅಂದ್ರೆ ಕನ್ನಡ, ಇಂಗ್ಲಿಷ್ ಬೇಕಂದ್ರೆ ಇಂಗ್ಲಿಷ್, ಹಿಂದಿ ಬೇಕಂದ್ರೆ ಹಿಂಗೆ. ಸೊ ಯಾವ ಲ್ಯಾಂಗ್ವೇಜ್ ಬೇಕೋ ನೋಡಿ, ಇಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಇದೆ, ಥರ್ಡ್ ಲ್ಯಾಂಗ್ವೇಜ್ ಇದೆ. ಹಾಗೆ ಮ್ಯಾಥ್ಸ್, ಸೈನ್ಸ್, ಸೋಷಲ್, ಸ್ಪೆಷಲ್ ಸಬ್ಜೆಕ್ಟ್ಸ್, ಹಾಗೆ JTS ಇರ್ಬೋದು, NSQF ಸಬ್ಜೆಕ್ಟ್, ಎಲ್ಲಾ ಸಬ್ಜೆಕ್ಟ್ಸ್ ಅವೈಲೇಬಿಲಿಟಿ ಇಲ್ಲಿ ಈ ಲಿಂಕ್ ಅಲ್ಲಿ, ಪ್ರತಿ ಲಿಂಕ್ ಅಲ್ಲೂ ನಿಮಗೆ ಸಿಕ್ಕತ್ತೆ. ಹಾಗೆ ನಾವು ಬರೀ NSQF ಓನ್ಲಿ ಫಾರ್ NSQF ಸಬ್ಜೆಕ್ಟ್ಸ್ ನಾವು ನೋಡ್ತಾ ಇದ್ರೆ, ಈ ವೆಬ್ಸೈಟ್ ಅಲ್ಲಿ NSQF ಬ್ಲಾಗ್ ಸ್ಪಾಟ್ ಏನಿದೆ, ಕ್ವಶನ್ ಪೇಪರ್ ಲಿಂಕ್ಸ್ ಬ್ಲಾಗ್ ಸ್ಪಾಟ್ ಏನಿದೆ, ಇಲ್ಲಿ ನಿಮಗೆ ಪ್ರತಿ ಒಂದು ಸೆಕ್ಟರ್ ವೈಸ್ ನಿಮಗೆ ಕಂಪ್ಲೀಟ್ ಕ್ವಶನ್ ಪೇಪರ್ಸ್ ಲಿಂಕ್ ನಿಮಗೆ ಸಿಗ್ತಾ ಹೋಗುತ್ತೆ. ಫಸ್ಟ್ ಇನ್ಫಾರ್ಮೇಶನ್ ಟೆಕ್ನಾಲಜಿ IT ಅಂತ ಏನ್ ಕರ್ಕೊಳ್ತಾರೆ, ಅದರಲ್ಲಿ 86 ಕ್ವಶನ್ ಪೇಪರ್ ಕೋಡ್ ಇರಬಹುದು, ಸಬ್ಜೆಕ್ಟ್ ಕೋಡ್ ಇರಬಹುದು. ಇಲ್ಲಿ ನಿಮ್ಗೆ ಟೋಟಲಿ ಮಾಡೆಲ್ ಪೇಪರ್ ಇಂದ ಹಿಡಿದು, ಅಂದ್ರೆ ರೀಸೆಂಟ್ ಆಗಿ ಏನ್ ಎಕ್ಸಾಮ್ಸ್ ಆಗಿದೆ 2020 ಅಂದ್ರೆ 2017 ಇಂದ 2023 ಇಯರ್ಸ್ಗೆ ಒಟ್ಟು ನಿಮಗೆ 6 ಸೆಟ್ಸ್ ಪ್ಲಸ್ ಒಂದು ಮಾಡೆಲ್ ಕ್ವಶನ್ ಪೇಪರ್ಸ್ ಪ್ಲಸ್ ರಿಪೀಟರ್ಸ್ ಎಲ್ಲ ಸೇರಿಸಿ ನಿಮಗೆ ಒಟ್ಟು 9 ಸೆಟ್ಸ್ ಕ್ವಶನ್ ಪೇಪರ್ಸ್ ನಿಮಗೆ ಅವೈಲೇಬಿಲಿಟಿ ಇದೆ. ಅಂದ್ರೆ ಒಂದೇ ವೆಬ್ಸೈಟ್ ಅಲ್ಲಿ ನಿಮಗೆ ಅಷ್ಟು ಕ್ವಶನ್ ಪೇಪರ್ಸ್ ನಿಮಗೆ ಇಲ್ಲಿ ನಿಮಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನನಗೆ 2019 ಕ್ವಶನ್ ಪೇಪರ್ ಬೇಕು ಅಂದ್ರೆ ಆ 2019 ನ ಕೆಳಭಾಗದಲ್ಲಿರುವಂತಹ ಈ ಬ್ಲೂ ಲಿಂಕ್ ನಾವು ಕ್ಲಿಕ್ ಮಾಡಿದ್ರೆ ನಿಮಗೆ 2019 ನ ಜೂನ್ ಅಲ್ಲಿ ಆದಂತಹ ಎಕ್ಸಾಮ್ಸ್ ಏನಿದೆ ಅದ್ರದ್ದು ಕ್ವಶನ್ ಪೇಪರ್ ಓಪನ್ ಆಗುತ್ತೆ. ದಿಸ್ ಇಸ್ IT ಕ್ವಶನ್ ಪೇಪರ್ಸ್ ಇರುತ್ತೆ ಇದು. ಸೊ ಇದನ್ನ ನಾವು ಈ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದನ್ನ ನಾವು ಈ ರೀತಿ ಕ್ಲಿಕ್ ಮಾಡಿದ್ರೆ ಸೊ ಇದು ಅಲ್ಲಿರುವಂತ ಪೇಪರ್ ನಮಗೆ ಲ್ಯಾಪ್ಟಾಪ್ ಆಗ್ಬೋದು, ಕಂಪ್ಯೂಟರ್ ಆಗ್ಬೋದು ಸೇವ್ ಆಗುತ್ತೆ. ಅದನ್ನ ನಾವು ಪರ್ಮನೆಂಟ್ ಆಗಿ ನಾವು ಬಳಸ್ಕೊಳ್ಬಹುದಾಗಿದೆ. ಅದೇ ರೀತಿ ನಮಗೆ ಅಂದ್ರೆ ಇದರಲ್ಲಿ ಯಾವ್ದಾದ್ರೂ ಸರಿ ಒಂದು ಮಾಡೆಲ್ ಪೇಪರ್ ಇಂದ 2020 ತನಕ ಒಟ್ಟು 9 ಪೇಪರ್ಸ್ ಏನಿದೆ ಆ ಬ್ಲೂ ಲಿಂಕ್ ಗಳನ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಕ್ವಶನ್ ಪೇಪರ್ಸ್ ಗಳು ಓಪನ್ ಆಗ್ತವೆ. ಹಾಗೆ ಅದೇ ರೀತಿ ರೀಟೇಲ್ ಇರಬಹುದು, ರೀಟೇಲ್ ಸಬ್ಜೆಕ್ಟ್ ಕೋಡ್ 87 ಇದೆ, ಇದು ಅಷ್ಟೇ ನಿಮ್ಗೆ ಮಾಡೆಲ್ ಕ್ವಶನ್ ಪೇಪರ್ ಇಂದ ಹಿಡಿದು 2020 ತನಕನೂ ನಿಮ್ಗೆ ಪೇಪರ್ ಸಿಗುತ್ತೆ. ಒಟ್ಟು ನಿಮ್ಗೆ 9 ಸೆಟ್ ಪೇಪರ್ಸ್ ನಿಮ್ಗೆ ಸಿಗುತ್ತೆ. ಅಂದ್ರೆ ಒಂದು ಮಾಡೆಲ್ ಕ್ವಶನ್ ಪೇಪರ್ ನ ಸೇರ್ಕೊಂಡು ಹಾಗೆ ನಿಮ್ಗೆ ಯಾವ ಕ್ವಶನ್ ಪೇಪರ್ಸ್, ಫಾರ್ ಎಕ್ಸಾಂಪಲ್ 2008 RN ನಮ್ಗೆ ರೆಗ್ಯುಲರ್ ರಿಪೀಟರ್ ಅಂತ ಕರ್ಕೊಳ್ತೀವಿ, ಇದು ರೆಗ್ಯುಲರ್ ಫ್ರೆಶ್ ಅಂತ ಕರ್ಕೊಳ್ತೀವಿ.
ಅಂದರೆ ಇದು ಮೇನ್ ಎಕ್ಸಾಮ್ ನಡೆಯುವಂಥದ್ದು ಏಪ್ರಿಲ್ ಮೇಯಲ್ಲಿ ನಡೆಯುವಂಥದ್ದು. ಇದು RR ಅಂತ ಹೇಳಿದ್ರೆ ಜೂನ್ ಜುಲೈಯಲ್ಲಿ ನಡೆಯುವಂಥ ಎಕ್ಸಾಮ್ಸ್ ಆಗಿರುತ್ತೆ, ಅಂದರೆ ಸಪ್ಲಿಮೆಂಟರಿ ಎಕ್ಸಾಮ್ಸ್ ಇರುತ್ತೆ. ರಿಟೇಲ್ ಪೇಪರ್ ಇರ್ಬೋದು. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸಬ್ಜೆಕ್ಟ್ಸ್ ರಿಟೇಲ್. ಅದೇ ರೀತಿ 2019 ರೆಗ್ಯುಲರ್ ಫ್ರೆಶ್ ಪೇಪರ್ ಇರ್ಬೋದು. ವಾಂಟ್ ಡೌನ್ಲೋಡ್ ಇಟ್, ಯು ಕ್ಯಾನ್ ಕ್ಲಿಕ್ ಹಿಯರ್. ಸೊ ಡೌನ್ಲೋಡ್ ಅದೇ ರೀತಿ ಇದನ್ನ ಪೇಪರ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿದೆ. ಇದು ನಿಮಗೆ ನೆಕ್ಸ್ಟ್ ಒನ್ ಆಟೋಮೊಬೈಲ್ ಸೆಕ್ಟರ್ 3 ಬಂದು ಆಟೋಮೊಬೈಲ್ಸ್ ಇದೆ. ಆಟೋಮೊಬೈಲ್ ಸೆಕ್ಟರ್ ಅಷ್ಟೇ. ಆಟೋಮೊಬೈಲ್ ಸೆಕ್ಟರ್ಸ್ ಅಲ್ಲಿ ನಿಮಗೆ ಮಾಡೆಲ್ ಪೇಪರ್ಸ್ ಇಂದ 2020 ರೆಗ್ಯುಲರ್ ರಿಪೀಟರ್ಸ್ ತನಕನೂ ಪೇಪರ್ಸ್ ಇದೆ. ಒಟ್ಟು ನಿಮಗೆ 9 ಪೇಪರ್ಸ್ ನಿಮಗೆ ಅವೈಲೇಬಿಲಿಟಿ ಇದೆ. ಇಲ್ಲಿ ಯಾವುದೇ ಲಿಂಕ್ನ ನೀವು ಕ್ಲಿಕ್ ಮಾಡಿದ್ರು ಒಂದೊಂದು ಪೇಪರ್ ಓಪನ್ ಆಗುತ್ತೆ. ಎಲ್ಲ ಪೇಪರ್ಸಲ್ಲೂ ಎಲ್ಲ ರೀತಿ ಕ್ವಶನ್ಸ್ಗಳು ಇರುತ್ತೆ. ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು, ಕಾಪಿ ಮಾಡ್ಕೊಳ್ಬೋದು. ಇಫ್ ಇನ್ ಕೇಸ್ ಐ ವಾಂಟ್ ಟು ಕಾಪಿ ದಿಸ್ ಅಂತ ನಿಮ್ಗೆ ಅನ್ಸಿದ್ರೆ, ನನಗೆ ಇದು ಕಾಪಿ ಬೇಕು ಅಂತ ಹೇಳಿದ್ರೆ ಜಸ್ಟ್ ನೀವು ಇದನ್ನ ರೈಟ್ ಕ್ಲಿಕ್ ಮಾಡಿ ಕಾಪಿ ತಗೊಂಡು ನಿಮಗೆ ಎಲ್ಲಿ ಬೇಕಾಗುತ್ತೋ ವರ್ಡ್ ಇರ್ಬೋದು, ಇನ್ನೆಲ್ಲಾದ್ರೂ ಬೇಕು ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಪೇಸ್ಟ್ ಮಾಡ್ಕೊಂಡ್ರೆ ನಿಮಗೆ ಡೈರೆಕ್ಟ್ ಆಗಿ ಬರುತ್ತೆ. ಹಾಗೆ ಇಲ್ಲಿ ಡೌನ್ಲೋಡ್ ಆಪ್ಷನ್ಸ್ ಇದೆ. ನೀವು ಇದನ್ನ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಪ್ಷನ್ಸ್ ಕೊಟ್ಟರೆ ಸೇವ್ ಆದರೆ ನೀವು ಇದನ್ನು ಸಹ ಪರ್ಮನೆಂಟ್ ಆಗಿ ಸೇವ್ ಮಾಡಿಕೊಂಡು ನೀವು ಇದನ್ನ ಬಳಸಬಹುದಾಗಿದೆ. ಓಕೆ, ನೆಕ್ಸ್ಟ್ 4th ಒನ್ ಸೆಕ್ಟರ್ಸ್ ಬಂದು ಹೆಲ್ತ್ ಕೇರ್. ದ ಸೇಮ್ ಥಿಂಗ್. ಹೆಲ್ತ್ ಕೇರ್ಗೂ ಅಷ್ಟೇ ಸಬ್ಜೆಕ್ಟ್ ಕೋಡ್ ಬಂದು 89 ಇರುತ್ತೆ. ಇಲ್ಲಿ ಮಾಡೆಲ್ ಪೇಪರ್ಸ್ ಇಂದ 2020 ಪೇಪರ್ಸ್ ತನಕ ಎಲ್ಲ ಪೇಪರ್ಸ್ಗಳು ನಿಮಗೆ ಒಟ್ಟು 9 ಸೆಟ್ಸ್ ಪೇಪರ್ಸ್ ಒಂದೇ ಒಂದು ಲಿಂಕ್ಸ್ ಅಲ್ಲಿ ನಿಮಗೆ ಅವೈಲೇಬಲ್ ಇದೆ. ಅಂದ್ರೆ ಮಾಮೂಲಿ KSSB ಅಂದ್ರೆ ನೀವು ಸರ್ಚ್ ಮಾಡೋ ಪ್ರತಿಯೊಂದು ಇಲ್ಲಿ ನಿಮಗೆ ಈಸಿಯಾಗಿ ಸಿಗುತ್ತೆ. ಜಸ್ಟ್ ನಿಮ್ಗೆ ಯಾವ ಲಿಂಕ್ ಬೇಕೋ ಅದನ್ನ ಒಂದು ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಕಂಪ್ಲೀಟ್ ಕ್ವಶನ್ ಪೇಪರ್ಸ್ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಬೇಕು ಅಂದ್ರೆ ನೀವು ಇದನ್ನ ಡೌನ್ಲೋಡು ಕೂಡ ಮಾಡ್ಕೊಳ್ಬಹುದಾಗಿದೆ. ಇಲ್ಲಿ ಆಪ್ಷನ್ಸ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ ಹೇಳಿದ್ರೆ ಇದೇ ವೆಬ್ಸೈಟ್ ಅಲ್ಲಿ ನಿಮಗೆ NSQ ಬ್ಲಾಗ್ ಸ್ಪಾಟ್ಸ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ ನಿಮಗೆ ಲಿಂಕ್ಸ್ ಕ್ವಶನ್ ಪೇಪರ್ QP ಲಿಂಕ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಹಾಗೆ ಬ್ಯೂಟಿ ವೆಲ್ನೆಸ್ 5th ಒನ್ ಬ್ಯೂಟಿ ವೆಲ್ನೆಸ್. ಸೊ 2017 ನಾವು ನೋಡ್ತೀವಿ. ಸೊ ಕ್ಲಿಕ್ ಮಾಡಿದ್ರೆ ನೋಡಿ ಬ್ಯೂಟಿ ಅಂಡ್ ವೆಲ್ನೆಸ್ ಟೋಟಲ್ ಕ್ವಶನ್ ಪೇಪರ್ಸ್. ಹಾಗೆ ಇದನ್ನ ಡೌನ್ಲೋಡ್ ಆಪ್ಷನ್ಸ್ ಕೊಟ್ಟು ನೀವು ಬೇಕು ಅಂದ್ರೆ ಸೇವ್ ಮಾಡ್ಕೊಳ್ಬಹುದಾಗಿದೆ. ಓಕೆ, ನಾವು ನೋಡ್ತಾ ಇರೋಂತಹ ಒಂದು ಮೈನ್ ವೆಬ್ಸೈಟ್ ಇದು NSQF ಕರ್ನಾಟಕ ಕ್ವಶನ್ ಪೇಪರ್ ಲಿಂಕ್ಸ್ ಅಂತ ಹೇಳಿ. ಅಂದ್ರೆ ನೀವು ಇಂಟರ್ನೆಟ್ ಅಲ್ಲಿ ಹೋಗಿ ನೀವು ಯಾವುದೇ ಇರಬಹುದು NSQF ಕರ್ನಾಟಕ ರಿಟೇಲ್ QP ಲೆವೆಲ್ 2 ಅಂತ ಸರ್ಚ್ ಮಾಡಿದ್ರು ನಿಮಗೆ ಇಲ್ಲಿ ಲಿಂಕ್ ಬರುತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಾ ಫಸ್ಟ್ ಲಿಂಕ್ ಏನಿದೆ ಇದೇ ಲಿಂಕ್ ಇರಬಹುದು. ಈ ಲಿಂಕ್ ನ ನೀವು ಜಸ್ಟ್ ಕ್ಲಿಕ್ ಮಾಡಿ ಸಾಕು, ನಿಮಗೆ ಸಿಕ್ಕುತ್ತೆ ಕ್ವಶನ್ ಪೇಪರ್ಗಳು. ಸೊ ಅದೇ ರೀತಿ ಡಿಫ್ರೆಂಟ್ ಆಗಿ ನೀವು ಯಾವುದೇ ರೀತಿ ಕರ್ನಾಟಕ ರಿಟೇಲ್ ಇರ್ಬೋದು, IT ಇರ್ಬೋದು, ಹೆಲ್ತ್ ಕೇರ್ ಇರ್ಬೋದು, ಯಾವುದೇ ರೀತಿ ಇದನ್ನ ಹಾಕಿದ್ರು ನಿಮಗೆ ಹೆಲ್ತ್ ಕೇರ್ ಕೊಟ್ಟರು ನಿಮಗೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಮೇನ್ ಆಗಿ. ಸೊ ಇದನ್ನ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಅಂದ್ರೆ ಡೈರೆಕ್ಟ್ ಆಗಿ ಎಲ್ಲ ಅಲ್ಲಿಗೆ ಹೋಗುತ್ತೆ ಲಿಂಕ್ಸ್. 5 ಸೆಕ್ಟರ್ಸ್ಗಳು ಇರಬಹುದು ಅಥವಾ ಜನರಲ್ ಆಗಿರುವಂಥ ಸಬ್ಜೆಕ್ಟ್ಸ್ಗಳಿಗೂ ಇರಬಹುದು. ಸೊ ಎಲ್ಲದಕ್ಕೂ ನಿಮಗೆ ಇಲ್ಲಿ ಒಂದೇ ಒಂದು ಲಿಂಕ್ ಅಲ್ಲಿ ನಿಮಗೆ ಎಲ್ಲ ಕ್ವಶನ್ ಪೇಪರ್ಸ್ಗಳು ನಿಮಗೆ ಅವೈಲೇಬಿಲಿಟಿ ಇದೆ. ಓಕೆ, ಥ್ಯಾಂಕ್ ಯು. ಈ ವೆಬ್ಸೈಟ್ನ ನೀವು ಒಂದ್ಸಲಿ ನೋಡಿ, ಈಸಿಯಾಗಿ ನಿಮಗೆ ಸಿಗುತ್ತೆ. ಕೆಳಗಡೆ ನಾನು ಯೂಟ್ಯೂಬ್ ಇದರಲ್ಲಿ ನಿಮ್ಗೆ ಇದರ ಲಿಂಕ್ನ ನಾನು ಒಂದ್ಸಲಿ ಕಳಿಸಿದ್ದೀನಿ. ಅದನ್ನು ಒಂದ್ಸಲಿ ನೀವು ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೆ ಎಲ್ಲ ರೀತಿ ಕ್ವಶನ್ ಪೇಪರ್ಸ್ಗಳು ಅವೈಲೇಬಿಲಿಟಿ ಇದೆ. ಜನರಲ್ ಆಗಿರೋಂಥವ್ರು ಈ ಲಿಂಕ್ನ ನೀವು ಓಪನ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲೂ ನಿಮ್ಗೆ ಸಿಗುತ್ತೆ ಸಬ್ಜೆಕ್ಟ್ ವೈಸು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.